ರಸ್ತೆಗುರುಳಿದ ಬೃಹತ್ ಆಲದ ಮರ, ಪ್ರಾಣಾಪಾಯದಿಂದ ಪಾರಾದ ಬಾಲಕಿ. ಹೌದು, ಕೂದಲೆಳೆಯ ಅಂತರದಲ್ಲಿ 11 ವರ್ಷದ ಪುಟ್ಟ ಬಾಲಕಿ ಬದುಕುಳಿದಿದ್ದಾಳೆ. ರಸ್ತೆಗೆ ಏಕಾಏಕಿ ಬೃಹತ್ ಟೊಳ್ಳಾದ ಆಲದ ಮರದ ಕೊಂಬೆ ಉರುಳಿಬಿದ್ದು ಸೈಕಲ್ನಲ್ಲಿ 11 ವರ್ಷದ ಬಾಲಕಿ ಕೂಡ ಹೋಗ್ತಾ ಇದ್ರು. ಆದರೆ ಬಾಲಕಿ ಮೇಲೆ ಬಿದ್ದ ಪರಿಣಾಮ ಬಾಲಕಿಯ ಎಡಗೈಗಷ್ಟೇ ಗಂಭೀರ ಗಾಯಗಳಾಗಿದೆ. ಸದ್ಯ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ರಸ್ತೆಗೆ ಅಡ್ಡಲಾಗಿ ಆಲದ ಮರದ ಕೊಂಬೆ ಬಿದ್ದಿದ್ದು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇನ್ನು ಅದರಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಬಾಲಕಿಯ ಎಡಗೈ ಮೇಲೆ ಮರದ ಕೊಂಬೆ ಬಿದ್ದು ಗಾಯವಾಗಿತ್ತು. ಸದ್ಯ ಪ್ರಾಣಾಪಾಯದಿಂದ 11 ವರ್ಷದ ಪುಟ್ಟ ಬಾಲಕಿ ಪಾರಾಗಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ನಗರದ ಕೋರ್ಟ್ ರಸ್ತೆಗೆ ಏಕಾಏಕಿ ಬೃಹತ್ ಆಲದ ಮರದ ಕೊಂಬೆ ಉರುಳಿ ಬಿದ್ದಿದೆ. ಹಾರ್ನಿಂದ ಗಾಳಿಯಿಂದ ಬಿದ್ದೋಗಿರೋದು. ಗಾಳಿಯಿಂದ ಇದಾಗೋಗಿತ್ತು. ಘಟನೆ ಯಾವ ಥರ ಆಯಿತು ಅಂದರೆ, ಸೈಕಲ್ ರಿಪೇರಿ ಮಾಡ್ಸೋಣ ಅಂತ ರೋಡ್ ಕ್ರಾಸ್ ಮಾಡ್ತಾ ಇದ್ವಿ. ರೋಡ್ ಕ್ರಾಸ್ ಮಾಡೋ ಮಧ್ಯದಲ್ಲಿ ಮರ ಸಡನ್ ಆಗಿ ಮುರಿದು ಬಿದ್ದುಬಿಡ್ತು. ಬಿದ್ದಾಗ ಏನಾಯಿತು, ನನ್ನ ಮಗಳ ಮೇಲೆ ಬಿದ್ದುಬಿಡ್ತು. ಅಲ್ಲಿಂದ ಜಸ್ಟ್ ಮಾನಸ್ ಹಾಸ್ಪಿಟ್ಲ್ ಹೋಗೋಣ, ಸೈಕಲ್ ರೆಡಿ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ ಅಷ್ಟೇ. ಸೈಕಲ್ ಅವಳೇ ಓಡಿಸ್ಕೊಂಡು ಬರ್ತಾ ಇದ್ಲು ನಿಧಾನಕ್ಕೆ. ಹಾಗೇನೆ ಮುಂದಕ್ಕೆ ರೋಡ್ ಕ್ರಾಸ್ ಮಾಡಿಕೊಂಡು ನಾನು ಅವಳು ಹಿಂದೆನೇ ಇದ್ದೆ. ರೋಡ್ ಕ್ರಾಸ್ ಮಾಡ್ಬೇಕಂದ್ರೆ ಸ್ವಲ್ಪ ಬೈಕ್ನ ಸ್ವಲ್ಪ ಮುಂದೆ ತೊಗೊಂಡೋದೆ ಅಷ್ಟೇ. ಅಷ್ಟು ಹಾಂ, ನಾನು ಬೈಕಲ್ಲಿದ್ದೆ. ಮುಂದೆ ಇದೆ ಮಗು, ಮುಂದೆ ಹಿಂದೆನೇ ಇದ್ದೆ. ಅವಳು ರೋಡ್ ಕ್ರಾಸ್ ಆಮೇಲೆ ಅವಳು ಹಿಂದೆನೇ ಇದ್ದೆ. ಸ್ವಲ್ಪ ರೋಡ್ ಕ್ರಾಸ್ ಮಾಡಬೇಕಲ್ಲ, ಬೇಗ ವೆಹಿಕಲ್ ಬರ್ತಾವೆ ಅಂತ ಸ್ವಲ್ಪ ಮುಂದೆ ರೋಡ್ ಕ್ರಾಸ್ ಮಾಡ್ಕೊಂಡು ಸ್ವಲ್ಪ ಮರದ ಹತ್ರ ನಿಂತ್ಕೊಂಡ್ಬಿಟ್ಟೆ. ಮರದ ನಿಂತ್ಕೊಂಡಿದ್ದ ತಕ್ಷಣ ಮರ ಸೌಂಡ್ ಬೀಳೋ ಸೌಂಡು ಬರುತ್ತೆ. ಏನು ಸೌಂಡ್ ಅಂತ ನೋಡಿದೆ, ಮರ ಬಿದ್ದುಬಿಡ್ತು. ಅದ್ರ ಅಷ್ಟು ಮಗಳು ಸೈಕಲ್ ಮೇಲೆ ಮಗಳ ಮೇಲೆ ಬಿದ್ದುಬಿಡ್ತು ಸರ್. ಅದು ಶೋಲ್ಡ್ರ್ ಮೇಲೆ ಫುಲ್ ಪೆಟ್ಟಾಗಿದೆ. ರೈಟ್ ಲೆಫ್ಟ್ ಸೈಡ್, ತಲೆಯಿಂದ ಲೆಫ್ಟ್ ಸೈಡ್, ಲೆಫ್ಟು ಮತ್ತು ಕೈ ಹತ್ರ ಎಲ್ಲ ಫುಲ್ ಪರ್ಚ್ಕೊಂಡಿದೆ. ಹಿಂದ್ಗಡೆ ಫುಲ್ ಪೇಯ್ನ್ ಇದೆ, ಬೋನ್ ಹತ್ರ ಇಲ್ಲೆಲ್ಲ, ಶೋಲ್ಡ್ರ್ ಹತ್ರ. ಹೌದು, 7 Hills ಹಾಸ್ಪಿಟ್ಲ್ ಹತ್ರ ಇಮ್ಮಿಡಿಯೇಟಾಗಿ ಕರ್ಕೊಂಡೋಗ್ಬಿಟ್ಟು ರೆಡಿ. ಡಾಕ್ಟ್ರು ಏನಂದ್ರು ಅಂದರೆ ಸ್ಕ್ಯಾನಿಂಗ್ ಒಂದು ಮಾಡಿಸೋಣ ಅಂತಂದರು. ಆಮೇಲೆ ಅವ್ರು ಸೀನಿಯರ್ ಡಾಕ್ಟ್ರು ಬಂದ್ಬಿಟ್ಟು ಮತ್ತೆ 2 days ಬಿಟ್ಟು ಬನ್ನಿ, ಬೇಕಾದ್ರೆ ಸ್ಕ್ಯಾನಿಂಗ್ ಮಾಡಿಸೋಣ, ಇವಾಗ ಸದ್ಯಕ್ಕೆ ಫಸ್ಟ್ ಏಡ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ತೀನಿ ಅಂತ ಅಂದರು. 11 years. ಕಾರ್ಮೆಲ್ ಸ್ಕೂಲ್ ರಜೆ ಇತ್ತಲ್ಲ, ಸೈಕಲ್ ಅದೇ ಸ್ವಲ್ಪ ಬ್ರೇಕ್. ಇವಾಗ 5th, 6th, ನೆಕ್ಸ್ಟ್ 6th ಸ್ಟ್ಯಾಂಡರ್ಡ್ ಸರ್. ಭಾಳ ಇದೆ. ಅಧಿಕಾರಿಗಳು ಏನಂತಂದರೆ, ಹಿಂಗೆ ಸಾಮಾನ್ಯ ಜನಗಳಿಗೆ ತೊಂದರೆ ಆಗಬಾರ್ದಲ್ವ, ಅದೇನಿದೆ ನೋಡ್ಕೊಂಬಿಟ್ಟು ಮರಗಳು ಕಟ್ ಮಾಡೋದು ಭಾಳ ಒಳ್ಳೆಯದು. ಮುಂದೆ ಯಾಕಂದರೆ ಜನ ಪಬ್ಲಿಕ್ ಎಲ್ಲ ಭಾಳ ಓಡಾಡ್ತಾರೆ. ಕೋರ್ಟ್ ರೋಡೆ ಅವಳು ಬ್ಯುಸಿ ರೋಡೆ. ಮುಂದೆ ಸಾಕಷ್ಟು ಮರಗಳಿದ್ದಾವೆ. ಏನದನ್ನು ನೋಡ್ಬಿಟ್ಟು ಗೌರ್ಮೆಂಟವರು ಕಟ್ ಮಾಡೋದು ಭಾಳ ಒಳ್ಳೆಯದು. ಸಂಜಯ್ ಅಂತ ಸರ್. ಇಲ್ಲೇ ವಿನಾಯಕ್ ನಗರ, ಕಂಗಣ ಬಿಲ್ಡಿಂಗ್, ವಿನಾಯಕ್ ನಗರ.